ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಈ 12 ರಾಶಿಗಳ ಪೈಕಿ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯ ರಾಶಿಯಾಧಿಪತಿ ಮೊದಲಿಗೆ ಶುಕ್ರ. ಸೊ ಈ ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ ರಾಶಿಯಾಧಿಪತಿಯಾಗಿ 4ನೇ ಮನೆಯಲ್ಲಿ ಇರ್ತಾನೆ. 6ನೇ ಮನೆಯವನಾಗಿ ಕೂಡ 4ನೇ ಮನೆಯಲ್ಲಿದ್ದು, ಅದರಲ್ಲೂ ಕೇತು ಜೊತೆ ಸಮಾಗಮ ಆಗಿದ್ದಾನೆ. ವೃಷಭ ರಾಶಿಗೆ ಈ ಶುಕ್ರ 6ನೇವನು ಕೂಡ ಅವನೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ರಾಶಿಯಾಧಿಪತಿಯಾಗಿ 6ನೇವನಾಗಿ ಎಲ್ಲೋ ಒಂದ್ ಕಡೆ ಕೇತು ಜೊತೆ ಸೇರ್ಕೊಂಡಿರೋದ್ರಿಂದ 4ನೇ ಮನೆಯಲ್ಲಿ ಸುಖಸ್ಥಾನ ಅಂತ ನಾವೇನು ಹೇಳ್ತೀವಿ. ಸುಖಸ್ಥಾನ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀವಿ. ಅಥವಾ ಮನೆ ಕಟ್ಟೋದಾಗಿರ್ಬೋದು, ಮನೆ ತಗೊಳ್ಳೋ ಅಂಥದ್ದಾಗಿರ್ಬೋದು, ಮನೆ ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಯಾವ್ದಾದ್ರು ಹೋಮ ಹವನ ಪೂಜೆಗಳನ್ನ ಮಾಡಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಮನೆಯಲ್ಲಿ. ಅಂದ್ರೆ ಶುಭ ಒಂದು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ವೃಷಭ ರಾಶಿಯವರು ಶುಕ್ರ ಮತ್ತೆ ರಾಶಿಯಾಧಿಪತಿ ಶುಕ್ರ ಮತ್ತೆ ಕೇತು ಸೇರಿರೋದ್ರಿಂದ ಹೆಣ್ಮಕ್ಳು ಅಂತ ಬಂದಾಗ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಎಲ್ಲ ಒಂದ್ ಕಡೆ ಹೆಣ್ಮಕ್ಳಿಂದ ತೊಂದರೆಯನ್ನ ಅನುಭವಿಸುವಂಥದ್ದು, ಅದೇ ಹೆಣ್ಮಕ್ಳಾಗಿದ್ರೆ ಗಂಡು ಮಕ್ಳಿಂದ ತೊಂದರೆಯನ್ನ ಅನುಭವಿಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಲಿಮಿಟ್ಸ್ ಮೀರಿ ಬೇರೆ ಯಾವ್ದಾದ್ರು ಅನ್ಯ ಮಾರ್ಗದಲ್ಲಿ ಹೋಗಿದ್ರೆ ಅದರಿಂದ ತಪ್ಪಿಸ್ಕೊಳಕ್ಕಾಗದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ನಡೆಯುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೃಷಭ ರಾಶಿಯವರು. ಯಾಕಂದ್ರೆ ರಾಶಿಯಾಧಿಪತಿ ಶುಕ್ರ ಅವನೇ ಆಗಿ ಕೇತು ಜೊತೆ ಸಂಬಂಧ ಹೊಂದಿದಾಗ ಈ ತರದ್ದೆಲ್ಲ ತೊಂದರೆಗಳನ್ನ ನೋಡ್ತಾ ಹೋಗ್ತೀರಿ. ಮತ್ತೆ ಮನೆಯಲ್ಲಿ ಇದರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಗಂಡ ಹೆಂಡತಿ ನಡುವೆ ಎಲ್ಲೋ ಒಂದ್ ಕಡೆ ಜಗಳ ಆಗುವಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಕಲಹ ಆಗುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು. ಮತ್ತೆ ಹಣಕಾಸು ಅಂತ ಬಂದಾಗ ನೋಡಿ, ವೃಷಭ ರಾಶಿಯವರಿಗೆ 2ನೇ ಮನೆ ಅಧಿಪತಿ ಬುಧ 2ನೇ ಮನೆಯಲ್ಲೇ ಧನಸ್ಥಾನದಲ್ಲೇ ಇದ್ದು, ಯಾಕಂದ್ರೆ ಅವನು 2ನೇವನಾಗಿ ಅದೇ ರೀತಿ 5ನೇವನು ಕೂಡ ಅವನೇ ಆಗಿ ಎಲ್ಲೋ ಒಂದ್ ಕಡೆ ಧನಸ್ಥಾನದಲ್ಲಿರೋದ್ರಿಂದ ಖಂಡಿತ ಹೇಳ್ತೀನಿ, ಈ ಒಂದು ಜುಲೈ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ, ನೀವು ಶೇರ್ ಮಾರ್ಕೆಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನೀವು ಜಾಬ್ ಮಾಡ್ತೀರಾ ಇರ್ಬೋದು, ಅಥವಾ ನಿಮ್ಮದೇ ಸ್ವಂತ ಬಿಸ್ನೆಸ್ ಮಾಡ್ತಿರ್ಬೋದು, ಅದನ್ನ ಎಲ್ಲೋ ಒಂದ್ ಕಡೆ ಡೆವಲಪ್ಮೆಂಟ್ ಆಗುವಂಥದ್ದು, ಅದರಿಂದ ಸ್ವಲ್ಪ ಧನಾಗಮನ ಜಾಸ್ತಿ ಆಗುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದೇ ರೀತಿ ನೋಡಿ, 3ನೇ ಮನೆ ಅಂತ ಬಂದಾಗ 3ನೇ ಮನೆಯಲ್ಲಿ ಗುರು ಒಟ್ಟಿಗೆ ಸೂರ್ಯ ಕೂಡ ಸೇರ್ತಾನೆ. ಸೂರ್ಯ ಮತ್ತೆ ಗುರುವಿನ ಒಂದು ಸಮಾಗಮದಿಂದ 3ನೇ ಮನೆ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಗೆ ಬೇಕಾಗಿರೋ ಅಂತವ್ರು, ನಿಮ್ಗೆ ತುಂಬಾ ತಮ್ಮ ತಂಗಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇವರ ಒಂದು ಸಹಾಯ ಹಸ್ತ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ನೀವೇನಾದ್ರೂ ರಾಜಕೀಯದಲ್ಲಿದ್ರೆ ಅಥವಾ ಯಾವುದೇ ಗೌರ್ಮೆಂಟ್ ಕೆಲಸದಲ್ಲಿದ್ರೆ, ಸರ್ಕಾರಿ ಒಂದು ನೌಕರಿ ಆಗಿರ್ಬೋದು, ಒಂದು ಪದವಿ ಆಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಮಾಡ್ತಿರ್ಬೋದು, ಅವ್ರಿಗೆ ತುಂಬಾ ಲಾಭದಾಯಕದ ಒಂದು ತಿಂಗಳು ಅಂತ ಹೇಳ್ಬೋದು. ಆದ್ರೆ ಅಷ್ಟೇ ಒಂದು ತಲೆನೋವು ಕೂಡ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಸೂರ್ಯ ಮತ್ತೆ ಗುರು ಚಂದ್ರನ ಮನೆಯಲ್ಲಿ ಇರೋದ್ರಿಂದ, ಕಟಕ ರಾಶಿಯಲ್ಲಿ 3ನೇ ಮನೆ ಅಂತ ಬಂದಾಗ ಕಟಕ ರಾಶಿ ಚಂದ್ರನ ಮನೆಯಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಮನಸ್ಥಿತಿ ಕೂಡ ಸ್ವಲ್ಪ ಕುಗ್ಗಿಸೋ ಅಂತ ಒಂದು ಸಮಯ ಬರುತ್ತೆ ಈ ಜುಲೈ ತಿಂಗಳಲ್ಲಿ. ಹಾಗಾಗಿ ಸ್ವಲ್ಪ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಫ್ರೆಂಡ್ಸ್ ಇಂದ ಅಥವಾ ನಿಮ್ಮ ಬೇಕಾಗಿರೋರಿಂದ ಎಲ್ಲ ಒಂದ್ ಕಡೆ ಹರ್ಟ್ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ, ನಿಮ್ಗೆ 5ನೇ ಮನೆ 4ನೇ ಮನೆ ಶುಕ್ರ ಮತ್ತೆ ಕೇತು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡ್ತಾ ಹೋಗ್ಬೇಕು. ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಶುಭ ಕಾರ್ಯಗಳಾಗ್ತಾ ಹೋಗ್ತವೆ ಅಂತ ಮೊದಲಿಗೆ ಹೇಳಿದೆ. ಜೊತೆಗೆ 5ನೇ ಮನೆ ಬುಧ ಕೂಡ ನಿಮ್ಗೆ ತುಂಬಾ ವ್ಯಾವಹಾರಿಕವಾಗಿ ತುಂಬಾ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ನೀವು ಬುಧನ ಒಂದು ಕ್ಷೇತ್ರ ಅಥವಾ ನಿಮ್ಮ ವಿಷ್ಣು ಸಹಸ್ರನಾಮವನ್ನ ಕೇಳೋದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ವಿಷ್ಣುವನ್ನ ಆರಾಧಿಸಿ ಪೂಜೆಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ತುಂಬಾ ನಿಮ್ಗೆ ಒಂದು ಅಂದ್ರೆ ಪೂರ್ವ ಪುಣ್ಯ ಅಂತ ನಾವೇನ್ ಹೇಳ್ತೀವಿ, ಧನಸ್ಥಾನಾಧಿಪತಿ ಅವನೇ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ದುಡ್ಡು ಕಾಸು ಯಾವ್ದೆಲ್ಲ ಸ್ಟಕ್ ಆಗಿರುತ್ತೆ, ನಿಮ್ಮ ಬಿಸ್ನೆಸ್ ಲಾಕ್ ಆಗಿರುತ್ತೆ, ಅದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ದಾರಿ ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ 7ನೇ ಮನೆ ಅಂತ ಬಂದಾಗ 7ನೇ ಮನೆಯ ಕುಜ ಬಂದು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ವೃಷಭ ರಾಶಿಯಲ್ಲೇ ಇರೋದ್ರಿಂದ, ಯಾಕಪ್ಪ ಅಂತಂದ್ರೆ ನೋಡಿ, ಅವನು
ಏಳನೇವನಾಗಿ, ಅದೇ ರೀತಿ 12ನೇವನಾಗಿ ನಿಮ್ಮ ರಾಶಿಗೆ ಕುಜ ಬಂದಿದ್ದಾನೆ. ಆದರೆ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ಮನೆ ಅಂತ ವಿಚಾರ ಬಂದಾಗ ನೀವು ಅನ್ಕೊಂಡಷ್ಟು ಲಾಭವನ್ನ ತಗೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ವ್ಯಯಸ್ಥಾನಾಧಿಪತಿ ಅವನೇ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ದುಡ್ಡು ಕಾಸು ಅಂತ ಬಂದಾಗ ಅಥವಾ ಪ್ರಾಪರ್ಟಿ ಮನೆ ವಿಷಯ ಬಂದಾಗ, ಜಾಗ ತಗೋತಾ ಇದ್ದೀರಾ, ಜಾಗ ಮಾರ್ತಾ ಇದ್ದೀರಾ ಅಂದಾಗ ಎಲ್ಲೋ ಒಂದ್ ಕಡೆ ಅದ್ರಲ್ಲೆಲ್ಲೋ ಸ್ವಲ್ಪ ಮೋಸ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ. 7ನೇ ಮನೆ ಅಂತ ಬಂದಾಗ ನೋಡಿ, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಅಥವಾ ವೈಫ್ ಅಂಡ್ ಹಸ್ಬೆಂಡ್ ಯಾರು ಇರ್ತೀರಾ, ನಿಮ್ಮಲ್ಲಿ ಏನೋ ಒಂದ್ ಸ್ವಲ್ಪ ಕ್ರಾಶಸ್ ಆಗುವಂಥದ್ದು, ಮನಸ್ತಾಪ ಆಗುವಂಥದ್ದು ಅದು ಕೂಡ ಏರ್ಪಡುತ್ತೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಳ್ಳಿ, ಮತ್ತೆ ಸಂಬಂಧಕ್ಕೆ ಬೆಲೆಯನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಿದ್ರು, ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ರು, ನಿಮ್ಮಲ್ಲಿ ಸ್ವಲ್ಪ ಕ್ರಾಶಸ್ ಆಗುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಈ ಒಂದು ಕುಜನ ಸ್ಥಾನ ಅಂತ ಬಂದಾಗ ಅವನು ರಾಶಿಗೆ ಬಂದಿದ್ರು ಕೂಡ ಎಲ್ಲೋ ಒಂದ್ ಕಡೆ ದುಡ್ಡು ಕಾಸು ಅಂದ್ರೆ ಅರ್ಧಕ್ಕರ್ಧ 50-50, ಇಲ್ಲ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ಬೇರೆ ಆಗುವಂತದ್ದು ಅಥವಾ ಎಲ್ಲೋ ಒಂದ್ ಕಡೆ ಬಿಟ್ಕೊಡೋ ಅಂತದ್ದು ಇದಾದ್ರೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ನಿಮ್ಮ ಒಂದು ಜುಲೈ ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳುತ್ತೆ. ಮತ್ತೆ ಆರೋಗ್ಯ ಅಂತ ಬಂದಾಗ ನೋಡಿ, ವೃಷಭ ರಾಶಿಯವರು ಎಲ್ಲೋ ಒಂದ್ ಕಡೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆನ ಎದುರಿಸ್ಬೇಕಾಗುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಜೊತೆ ಶುಗರ್ ಅನ್ನೋದು ಏನಿರುತ್ತೆ, ಯಾಕಂದ್ರೆ ಗುರು ಕೂಡ ನಿಮ್ಗೆ 3ನೇ ಮನೇಲಿ ಇರ್ತಾನೆ. ಎಲ್ಲೋ ಒಂದ್ ಕಡೆ ಶುಗರ್ ಜಾಸ್ತಿ ಆಗುವಂಥದ್ದು, ಈ ತರ ಕಾಯಿಲೆ ಅವ್ರು ಇದ್ರೆ ಸ್ವಲ್ಪ ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ಕೆಲಸ ಅಂತ ಬಂದಾಗ ನಿಮ್ಮ 9ನೇ ಮನೆಯವನು ಹಾಗೆ 10ನೇ ಮನೆಯವನು ಶನಿ ಕೂಡ ನಿಮ್ಗೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಇರೋದ್ರಿಂದ ಖಂಡಿತ ಫಾರಿನ್ ಅಲ್ಲಿ ಜಾಬ್ ಆಗುವಂಥದ್ದು, ಫಾರಿನ್ ಅಲ್ಲಿ ಇರೋರಿಗೆ ಜಾಬ್ ಇನ್ಕ್ರಿಮೆಂಟ್ ಆಗುವಂಥದ್ದು, ಅಥವಾ ನಿಮ್ಗೆ ಹೊಸ ಕೆಲಸ ಸಿಕ್ಕುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಆದ್ರೆ ಆರೋಗ್ಯ ವಿಷಯದಲ್ಲಿ ಮತ್ತೆ ನಾನು ಹೇಳಿರುವಂತಹ ಕೆಲವೊಂದು ವೈಯಕ್ತಿಕ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ನೋಡಿ, ನೀವು ಅಷ್ಟೇ, ಯಾಕಂದ್ರೆ ಗುರು ಬದಲಾವಣೆಯಿಂದ ಸಾಕಷ್ಟು, ಯಾಕಂದ್ರೆ ಗುರು ಮತ್ತೆ ರಾಹು ಕೇತುಗಳ ಬದಲಾವಣೆಯಿಂದ ಸಾಕಷ್ಟು ಪರಿಣಾಮವನ್ನ ನೋಡ್ತಾ ಹೋಗ್ತಿದ್ದೀರಾ. ಹಾಗಾಗಿ ನೀವು ವೃಷಭ ರಾಶಿಯವರು ನೋಡಿ, ಗುರು ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್, ಒಂದು ಸ್ಟೋನ್ ಅನ್ನ ನೀವು ಕೈಗೆ ಧರಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಕೆಲಸ ಅಂತ ಬಂದಾಗ ಮತ್ತೆ ದೃಷ್ಟಿಗೆ ಅಂತಾನೆ ಕೆಲವೊಂದು ಸ್ಟೋನ್ ಅನ್ನ ಕೊಡ್ತೀನಿ. ಅದನ್ನ ಯಾವಾಗ್ಲೂ ನಿಮ್ಮ ಒಂದು ಪರ್ಸ್ ಅಲ್ಲಿ ಇಟ್ಕೊಂಡು ಓಡಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.